ಸಮರೂಪ ತ್ರಿಭುಜಗಳ ವಿಸ್ತೀರ್ಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಅನುಪಾತದಲ್ಲಿರುತ್ತವೆ. ದತ್ತ ತ್ರಿಭುಜ ಎಬಿಸಿ ತ್ರಿಭುಜ ಡಿಇಎಫ್ಗೆ ಸಮರೂಪದಲ್ಲಿದೆ. AB by DE is equal to BC by EF is equal to AC by DF. ಸಾಧನೀಯ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಬೈ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ is equal to BC squared by EF squared. AL BCಗೆ ಲಂಬ ಮತ್ತು DM EFಗೆ ಲಂಬಗಳನ್ನು ರಚಿಸಿ. ಸಾಧನೆ ಹೇಳಿಕೆಗಳು ಕಾರಣಗಳು. ಎಡಗಡೆ ಹೇಳಿಕೆಗಳು ಹೋಲಿಸಿ ತ್ರಿಭುಜ ALB ಮತ್ತು ತ್ರಿಭುಜ DMEಗಳನ್ನು ಹೋಲಿಸಿ. ಕೋನ ABL is equal to ಕೋನ DEM. ದತ್ತ ಕೋನ ALB is equal to ಕೋನ DME is equal to 90 ಡಿಗ್ರಿ ರಚನೆ. ಆದುದರಿಂದ ತ್ರಿಭುಜ ALB ಮತ್ತು ತ್ರಿಭುಜ DME ಸಮಕೋನೀಯ ತ್ರಿಭುಜಗಳು ಮತ್ತು ಸಮರೂಪ ತ್ರಿಭುಜಗಳು ಸಹ. AL by DM is equal to AB by DE. ಕೋನ ನಿರ್ಧಾರಕ ಗುಣ. ಆದರೆ BC by EF is equal to AB by DE ದತ್ತದ ಪ್ರಕಾರ. ಆದುದರಿಂದ AL by DM is equal to BC by EF ಟ್ರಾನ್ಸಿಟಿವ್ ಗುಣಲಕ್ಷಣ. ತ್ರಿಭುಜ ABC ವಿಸ್ತೀರ್ಣ is equal to ಅರ್ಧ ಇಂಟು BC ಇಂಟು AL. ತ್ರಿಭುಜ DEF ವಿಸ್ತೀರ್ಣ is equal to ಅರ್ಧ ಇಂಟು EF ಇಂಟು DM. ತ್ರಿಭುಜ ABC ವಿಸ್ತೀರ್ಣ ಬೈ ತ್ರಿಭುಜ DEF ವಿಸ್ತೀರ್ಣ is equal to ಅರ್ಧ ಇಂಟು BC ಇಂಟು AL ಡಿವೈಡೆಡ್ ಬೈ ಅರ್ಧ ಇಂಟು EF ಇಂಟು DM ಅಂದರೆ BC ಇಂಟು AL ಬೈ EF ಇಂಟು DM. ಈಗ ತ್ರಿಭುಜ ABCಯ ವಿಸ್ತೀರ್ಣ ಬೈ ತ್ರಿಭುಜ DEF ನ ವಿಸ್ತೀರ್ಣ is equal to BC ಇಂಟು AL ಡಿವೈಡೆಡ್ ಬೈ EF ಇಂಟು DM ಅಂದರೆ BC ಬೈ EF ಇಂಟು AL ಬೈ DM ಅಂದರೆ BC ಬೈ EF ಇಂಟು BC ಬೈ EF ಏಕೆಂದರೆ AL ಬೈ DM is equal to BC ಬೈ EF ಅಂದರೆ BC ಸ್ಕ್ವೇರ್ಡ್ ಬೈ EF ಸ್ಕ್ವೇರ್ಡ್. ಆದುದರಿಂದ ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ನ ವಿಸ್ತೀರ್ಣ is equal to BC ಸ್ಕ್ವೇರ್ಡ್ ಬೈ EF ಸ್ಕ್ವೇರ್ಡ್. ದತ್ತ AB by DE is equal to BC by EF is equal to AC by DF. ಆದುದರಿಂದ ತ್ರಿಭುಜ ABC ವಿಸ್ತೀರ್ಣ ಬೈ ತ್ರಿಭುಜ DEF ವಿಸ್ತೀರ್ಣ is equal to AB ಸ್ಕ್ವೇರ್ಡ್ ಬೈ DE ಸ್ಕ್ವೇರ್ಡ್ is equal to BC ಸ್ಕ್ವೇರ್ಡ್ ಬೈ EF ಸ್ಕ್ವೇರ್ಡ್ is equal to AC squared by DF squared. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳು ಸಮರೂಪ ತ್ರಿಭುಜಗಳು ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 121 ಚದರ ಸೆಂಟಿಮೀಟರ್ ಇರುತ್ತದೆ. EF is equal to 15.4 ಸೆಂಟಿಮೀಟರ್ ಆದರೆ BC ಯನ್ನು ಕಂಡುಹಿಡಿಯಿರಿ. ಪರಿಹಾರ ತ್ರಿಭುಜ ABC ಮತ್ತು ತ್ರಿಭುಜ DEF ಗಳು ಸಮರೂಪ ತ್ರಿಭುಜಗಳು. ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ದ ವಿಸ್ತೀರ್ಣ is equal to BC ಸ್ಕ್ವೇರ್ಡ್ ಬೈ EF ಸ್ಕ್ವೇರ್ಡ್. BC ಸ್ಕ್ವೇರ್ಡ್ ಬೈ 15.4 ಹೋಲ್ ಸ್ಕ್ವೇರ್ಡ್ is equal to 64 ಬೈ 121. BC ಬೈ 15.4 is equal to 64 ಬೈ 121 ವರ್ಗಮೂಲ ಅಂದರೆ 8 ಬೈ 11. BC is equal to 8 ಇಂಟು 15.4 ಬೈ 11 ಅಂದರೆ 11.2 ಸೆಂಟಿಮೀಟರ್.
ತ್ರಿಭುಜ ಎಬಿಸಿಯಲ್ಲಿ XY BCಗೆ ಸಮಾನಾಂತರವಾಗಿದೆ ಮತ್ತು XY ತ್ರಿಭುಜವನ್ನು ಎರಡು ಸಮವಾದ ವಿಸ್ತೀರ್ಣವನ್ನು ಹೊಂದಿರುವ ಭಾಗಗಳಾಗಿ ವಿಂಗಡಿಸಿದೆ. BX/AB ಯನ್ನು ಕಂಡುಹಿಡಿಯಿರಿ. ದತ್ತ ತ್ರಿಭುಜ ಎಬಿಸಿಯಲ್ಲಿ XY BCಗೆ ಸಮಾನಾಂತರವಾಗಿದೆ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ AXY ನ ವಿಸ್ತೀರ್ಣದ 2ರಷ್ಟು. ಕಂಡುಹಿಡಿಯಿರಿ. ನಾವೇನ್ ಕಂಡುಹಿಡಬೇಕು? BX/AB. ಪರಿಹಾರ: ತ್ರಿಭುಜ ABC ಮತ್ತು ತ್ರಿಭುಜ AXY ಸಮರೂಪ ತ್ರಿಭುಜಗಳು. ಆದುದರಿಂದ ABC ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ AXY ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು AB²/AX², ಅಂದರೆ 2/1. ಆದುದರಿಂದ ABAX ಇಸ್ ಈಕ್ವಲ್ ಟು 2ರ ವರ್ಗಮೂಲ ಬೈ 1. AX/AB ಇಸ್ ಈಕ್ವಲ್ ಟು 1/2ರ ವರ್ಗಮೂಲ, ಅಂದರೆ 1 ಮೈನಸ್ 1/2ರ ವರ್ಗಮೂಲ ಇಸ್ ಈಕ್ವಲ್ ಟು 1 ಮೈನಸ್ AX/AB, ಅಂದರೆ 2ರ ವರ್ಗಮೂಲ ಮೈನಸ್ 1/2ರ ವರ್ಗಮೂಲ, ಅಂದರೆ AB ಮೈನಸ್ AX/AB, ಅಂದರೆ 2ರ ವರ್ಗಮೂಲ ಮೈನಸ್ 1/2ರ ವರ್ಗಮೂಲ ಇಸ್ ಈಕ್ವಲ್ ಟು BX/AB. ನೆನಪಿಡಿ, AX/AB ಇಸ್ ಈಕ್ವಲ್ ಟು 1/2ರ ವರ್ಗಮೂಲ, BX/AB ಇಸ್ ಈಕ್ವಲ್ ಟು 2ರ ವರ್ಗಮೂಲ ಮೈನಸ್ 1/2ರ ವರ್ಗಮೂಲ, AX/BX ಇಸ್ ಈಕ್ವಲ್ ಟು 1/2ರ ವರ್ಗಮೂಲ ಮೈನಸ್ 1. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ತ್ರಿಭುಜ ಎಬಿಸಿಯ ಬಾಹುಗಳ ಮಧ್ಯಬಿಂದುಗಳು DEF ಎಂದು ತೋರಿಸಿ. ತ್ರಿಭುಜ DEF ದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎಬಿಸಿಯ ವಿಸ್ತೀರ್ಣದ 1/4 ಭಾಗದಷ್ಟು, 1/4 ಭಾಗ. ಪರಿಹಾರ: ತ್ರಿಭುಜ DEF ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಸಮಾನಾಂತರ ಚತುರ್ಭುಜ ADEF ನ ಅಭಿಮುಖ ಕೋನಗಳು. ಕೋನ DFE ಇಸ್ ಈಕ್ವಲ್ ಟು ಕೋನ CBA ಸಮಾನಾಂತರ ಚತುರ್ಭುಜ FDBE ಯ ಅಭಿಮುಖ ಕೋನಗಳು. ಕೋನ FDE ಇಸ್ ಈಕ್ವಲ್ ಟು ಕೋನ BCA ಸಮಾನಾಂತರ ಚತುರ್ಭುಜ DECF ನ ಅಭಿಮುಖ ಕೋನಗಳು. ತ್ರಿಭುಜ DEF ತ್ರಿಭುಜ ABC ಸಮರೂಪ ತ್ರಿಭುಜಗಳು. ಆದುದರಿಂದ ತ್ರಿಭುಜ DEF ನ ವಿಸ್ತೀರ್ಣ ಬೈ ತ್ರಿಭುಜ ABC ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು EF²/AB² ಇಸ್ ಈಕ್ವಲ್ ಟು EF²/2EF² ಇಸ್ ಈಕ್ವಲ್ ಟು EF²/4EF², ಅಂದರೆ 1/4. ಆದುದರಿಂದ ತ್ರಿಭುಜ DEF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/4 ತ್ರಿಭುಜ ABC ಯ ವಿಸ್ತೀರ್ಣ. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. DE ಮತ್ತು F ಗಳು ತ್ರಿಭುಜ ಎಬಿಸಿಯ ಬಾಹುಗಳ ಮಧ್ಯಬಿಂದುಗಳು ಹಾಗೂ PQR ಗಳು ತ್ರಿಭುಜ DEF ಬಾಹುಗಳ ಮಧ್ಯಬಿಂದುಗಳು. ಈ ಮಧ್ಯಬಿಂದುಗಳನ್ನು ಸೇರಿಸಿ ಉಂಟಾಗುವ ಹೊಸ ತ್ರಿಭುಜಗಳ ವಿಸ್ತೀರ್ಣಗಳು ಯಾವ ಶ್ರೇಣಿಯಲ್ಲಿರುತ್ತವೆ ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಬೈ ತ್ರಿಭುಜ DEF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BC²/DF², ಅಂದರೆ BC²/1/4 BC², ಅಂದರೆ 4. ಆದುದರಿಂದ ತ್ರಿಭುಜ DEF ವಿಸ್ತೀರ್ಣ ಇಸ್ ಈಕ್ವಲ್ ಟು 1/4 ತ್ರಿಭುಜ ಎಬಿಸಿಯ ವಿಸ್ತೀರ್ಣ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಬೈ ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BC²/QR².
ಅಂದರೆ ಬಿಸಿ ಸ್ಕ್ವೇರ್ಡ್ ಬೈ 1/16 ಬಿಸಿ ಸ್ಕ್ವೇರ್ಡ್ ಅಂದರೆ 16. ಆದುದರಿಂದ ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/16 ತ್ರಿಭುಜ ABCಯ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣಗಳು 1, 1/4, 1/16 ಇತ್ಯಾದಿ. ಇವುಗಳ ಸಾಮಾನ್ಯ ಅನುಪಾತ R ಇಸ್ ಈಕ್ವಲ್ ಟು 1/4 ಆಗಿದೆ. ತ್ರಿಭುಜಗಳ ವಿಸ್ತೀರ್ಣಗಳು ಗುಣೋತ್ತರ ಶ್ರೇಣಿಯಲ್ಲಿ ಇವೆ. ತ್ರಿಭುಜ ABCಯಲ್ಲಿ ಕೋನ A ಇಸ್ ಈಕ್ವಲ್ ಟು 90 ಡಿಗ್ರಿ, AB ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಮತ್ತು AC ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. AD BCಗೆ ಲಂಬವಾದರೆ ತ್ರಿಭುಜ ADBಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ABCಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು AB ಇಂಟು AC ಅಂದರೆ ಅರ್ಧ ಇಂಟು 3 ಇಂಟು 4 ಅಂದರೆ 6 ಚದರ ಸೆಂಟಿಮೀಟರ್. ಆದುದರಿಂದ ತ್ರಿಭುಜ ABDಯ ವಿಸ್ತೀರ್ಣ ಬೈ ತ್ರಿಭುಜ ABCಯ ವಿಸ್ತೀರ್ಣ ಇಸ್ ಈಕ್ವಲ್ ಟು AB ಸ್ಕ್ವೇರ್ಡ್ ಬೈ BC ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ಡ್ ಬೈ 5 ಸ್ಕ್ವೇರ್ಡ್. ಏಕೆಂದರೆ BC ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ಡ್ ಪ್ಲಸ್ AC ಸ್ಕ್ವೇರ್ಡ್ ಅಂದರೆ 25. ತ್ರಿಭುಜ ABD ವಿಸ್ತೀರ್ಣ ಇಸ್ ಈಕ್ವಲ್ ಟು 9/25 ಇಂಟು ತ್ರಿಭುಜ ABC ವಿಸ್ತೀರ್ಣ ಅಂದರೆ 9/25 ಇಂಟು 6 ಅಂದರೆ 54/25 ಅಂದರೆ 2.16 ಚದರ ಸೆಂಟಿಮೀಟರ್. ತ್ರಿಭುಜ ABCಯಲ್ಲಿ DE BCಗೆ ಸಮಾನಾಂತರವಾಗಿದೆ. D ಮತ್ತು Eಗಳು AB ಮತ್ತು ACಗಳ ಮಧ್ಯಬಿಂದುಗಳು. ತ್ರಿಭುಜ ABCಯ ವಿಸ್ತೀರ್ಣ 60 ಚದರ ಸೆಂಟಿಮೀಟರ್ ಆದರೆ ತ್ರಿಭುಜ ADEಯ ವಿಸ್ತೀರ್ಣ 15 ಚದರ ಸೆಂಟಿಮೀಟರ್ ಎಂದು ತೋರಿಸಿ. ಪರಿಹಾರ: ತ್ರಿಭುಜ ADE ಮತ್ತು ತ್ರಿಭುಜ ABCಗಳಲ್ಲಿ ಕೋನ ADE ಇಸ್ ಈಕ್ವಲ್ ಟು ಕೋನ ABC ಅನುರೂಪ ಕೋನಗಳು. ಕೋನ AED ಇಸ್ ಈಕ್ವಲ್ ಟು ಕೋನ ACB ಅನುರೂಪ ಕೋನಗಳು. ಕೋನ DAE ಇಸ್ ಈಕ್ವಲ್ ಟು ಕೋನ BAC ಸಾಮಾನ್ಯ ಕೋನಗಳು. ಆದುದರಿಂದ ತ್ರಿಭುಜ ADE ಮತ್ತು ತ್ರಿಭುಜ ABCಗಳು ಸಮರೂಪ ಕೋನಗಳು. ಆದುದರಿಂದ ತ್ರಿಭುಜ ADEಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ABCಯ ವಿಸ್ತೀರ್ಣ ಇಸ್ ಈಕ್ವಲ್ ಟು DE ಸ್ಕ್ವೇರ್ಡ್ ಬೈ BC ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು DE ಸ್ಕ್ವೇರ್ಡ್ ಬೈ 2DE ಹೋಲ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು DE ಸ್ಕ್ವೇರ್ಡ್ ಬೈ 4 DE ಸ್ಕ್ವೇರ್ಡ್ ಏಕೆಂದರೆ DE ಇಸ್ ಈಕ್ವಲ್ ಟು ಅರ್ಧ BC. ಆದುದರಿಂದ ತ್ರಿಭುಜ ADEಯ ವಿಸ್ತೀರ್ಣ ಡಿವೈಡೆಡ್ ಬೈ 60 ಇಸ್ ಈಕ್ವಲ್ ಟು 1/4 ಅಂದರೆ ತ್ರಿಭುಜ ADE ವಿಸ್ತೀರ್ಣ ಇಸ್ ಈಕ್ವಲ್ ಟು 60/4 ಅಂದರೆ 15 ಚದರ ಸೆಂಟಿಮೀಟರ್. ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಕ್ರಮವಾಗಿ 3.6 ಸೆಂಟಿಮೀಟರ್ ಮತ್ತು 2.4 ಸೆಂಟಿಮೀಟರ್ಗಳಾಗಿವೆ. ದೊಡ್ಡ ತ್ರಿಭುಜದ ವಿಸ್ತೀರ್ಣ 45 ಚದರ ಸೆಂಟಿಮೀಟರ್ ಆದರೆ ಚಿಕ್ಕ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ABCಯು ದೊಡ್ಡ ತ್ರಿಭುಜವಾಗಿರಲಿ ಮತ್ತು ತ್ರಿಭುಜ DEF ಚಿಕ್ಕ ತ್ರಿಭುಜವಾಗಿರಲಿ. ತ್ರಿಭುಜ ABCಯ ವಿಸ್ತೀರ್ಣ ಬೈ ತ್ರಿಭುಜ DEF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BC ಸ್ಕ್ವೇರ್ಡ್ ಬೈ EF ಸ್ಕ್ವೇರ್ಡ್. 45 ಬೈ ತ್ರಿಭುಜ DEF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 3.6 ಹೋಲ್ ಸ್ಕ್ವೇರ್ಡ್ ಬೈ 2.4 ಹೋಲ್ ಸ್ಕ್ವೇರ್ಡ್. ತ್ರಿಭುಜ DEF ವಿಸ್ತೀರ್ಣ ಇಸ್ ಈಕ್ವಲ್ ಟು 4.5 ಇಂಟು 2.4 ಹೋಲ್ ಸ್ಕ್ವೇರ್ಡ್ ಡಿವೈಡೆಡ್ ಬೈ 3.6 ಹೋಲ್ ಸ್ಕ್ವೇರ್ಡ್.
ಅಂದರೆ 4.5 ಇಂಟು 2.4 ಇಂಟು 2.4 ಡಿವೈಡೆಡ್ ಬೈ 3.6 ಇಂಟು 3.6 ಅಂದರೆ 20 ಚದರ ಸೆಂಟಿಮೀಟರ್. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಕ್ರಮವಾಗಿ 392 ಚದರ ಸೆಂಟಿಮೀಟರ್ ಮತ್ತು 200 ಚದರ ಸೆಂಟಿಮೀಟರ್ ಆಗಿವೆ. ಯಾವುದಾದರೂ ಅನುರೂಪ ಬಾಹುಗಳ ಜೋಡಿಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಪರಿಹಾರ: ಎಬಿಸಿ ಮತ್ತು ಡಿಇಎಫ್ಗಳು ಎರಡು ತ್ರಿಭುಜಗಳು. ಎಬಿಸಿ ತ್ರಿಭುಜದ ವಿಸ್ತೀರ್ಣ ಬೈ ಡಿಇಎಫ್ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಬೈ ಡಿಇ ಸ್ಕ್ವೇರ್ಡ್. ಎಬಿಸಿ ತ್ರಿಭುಜದ ವಿಸ್ತೀರ್ಣ ಬೈ ಡಿಇಎಫ್ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು 392 ಬೈ 200. ಎಬಿ ಸ್ಕ್ವೇರ್ಡ್ ಬೈ ಡಿಇ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 196 ಬೈ 100. ಎಬಿ ಬೈ ಡಿಇ ಈಸ್ ಈಕ್ವಲ್ ಟು 196 ಬೈ 100ರ ವರ್ಗಮೂಲ. ಅಂದರೆ ಎಬಿ ಬೈ ಡಿಇ ಈಸ್ ಈಕ್ವಲ್ ಟು 14 ಬೈ 10. ಅಂದರೆ ಎಬಿ ಬೈ ಡಿಇ ಈಸ್ ಈಕ್ವಲ್ ಟು 7 ಬೈ 5. ಎಬಿ ಈಸ್ಟು ಡಿಇ ಈಸ್ ಈಕ್ವಲ್ ಟು 7:5. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ 25.6 ಚದರ ಸೆಂಟಿಮೀಟರ್. ಬಿಸಿಗೆ ಸಮಾಂತರವಾಗಿ ಎಳೆದ XYಯು ಎಬಿಯನ್ನು 5:3 ಅನುಪಾತದಲ್ಲಿ ಛೇದಿಸುತ್ತದೆ. AXYನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ AXYಗಳಲ್ಲಿ ಕೋನ BAC ಈಸ್ ಈಕ್ವಲ್ ಟು ಕೋನ XAY ಸಾಮಾನ್ಯ ಕೋನ. ಕೋನ ABC ಈಸ್ ಈಕ್ವಲ್ ಟು ಕೋನ AXY ಅನುರೂಪ ಕೋನಗಳು. ಕೋನ ACB ಈಸ್ ಈಕ್ವಲ್ ಟು ಕೋನ AYX ಅನುರೂಪ ಕೋನಗಳು. ಆದುದರಿಂದ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ AXY ಸಮರೂಪ ತ್ರಿಭುಜಗಳು. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ AXYನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಬೈ AX ಸ್ಕ್ವೇರ್ಡ್. ತ್ರಿಭುಜ ಎಬಿಸಿಯಲ್ಲಿ AX ಈಸ್ಟು XB ಈಸ್ ಈಕ್ವಲ್ ಟು 5:3. AX ಈಸ್ ಈಕ್ವಲ್ ಟು 5X, XB ಈಸ್ ಈಕ್ವಲ್ ಟು 3X. ಆದುದರಿಂದ 25.6 ಡಿವೈಡೆಡ್ ಬೈ ತ್ರಿಭುಜ AXYನ ವಿಸ್ತೀರ್ಣ ಈಸ್ ಈಕ್ವಲ್ ಟು 8X ಹೋಲ್ ಸ್ಕ್ವೇರ್ಡ್ ಬೈ 5X ಹೋಲ್ ಸ್ಕ್ವೇರ್ಡ್. AXY ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು 25 ಇಂಟು 25.6 ಡಿವೈಡೆಡ್ ಬೈ 64 ಅಂದರೆ 10 ಚದರ ಸೆಂಟಿಮೀಟರ್. ಚಿತ್ರದಲ್ಲಿ ಬಿಸಿ ಡಿಇಗೆ ಸಮಾನಾಂತರವಾಗಿದೆ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 25 ಚದರ ಸೆಂಟಿಮೀಟರ್. ತ್ರಾಪಿಜ್ಯ ಬಿಸಿಇಡಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 24 ಚದರ ಸೆಂಟಿಮೀಟರ್. ಡಿಇ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಬಿಸಿಯ ಉದ್ದವನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಡಿಇಯಲ್ಲಿ ಬಿಸಿ ಡಿಇಗೆ ಸಮಾನಾಂತರವಾಗಿದೆ. ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಕೋನ ಡಿಎಇ ಈಸ್ ಈಕ್ವಲ್ ಟು ಕೋನ ಬಿಎಸಿ ಸಾಮಾನ್ಯ ಕೋನ. ಕೋನ ಎಡಿಇ ಈಸ್ ಈಕ್ವಲ್ ಟು ಕೋನ ಎಬಿಸಿ ಅನುರೂಪ ಕೋನಗಳು. ಕೋನ ಎಇಡಿ ಈಸ್ ಈಕ್ವಲ್ ಟು ಕೋನ ಎಸಿಬಿ ಅನುರೂಪ ಕೋನಗಳು. ಆದುದರಿಂದ ತ್ರಿಭುಜ ಎಡಿಇ ತ್ರಿಭುಜ ಎಬಿಸಿ ಸಮರೂಪ ಕೋನಗಳಾಗಿವೆ. ತ್ರಿಭುಜ ಎಡಿಇಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಪ್ಲಸ್ ಬಿಸಿಇಡಿ ತ್ರಾಪಿಜ್ಯದ ವಿಸ್ತೀರ್ಣ. ಅಂದರೆ 25 ಪ್ಲಸ್ 24 ಈಸ್ ಈಕ್ವಲ್ ಟು 49. ತ್ರಿಭುಜ ಎಡಿಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎಬಿಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಡಿಇ ಸ್ಕ್ವೇರ್ಡ್ ಬೈ ಬಿಸಿ ಸ್ಕ್ವೇರ್ಡ್. ಅಂದರೆ 49 ಬೈ 25 ಅಂದರೆ
14 ಸ್ಕ್ವೇರ್ಡ್ ಬೈ ಬಿಸಿ ಸ್ಕ್ವೇರ್ಡ್. ಅಂದರೆ ಬಿಸಿ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 25 ಇಂಟು 14 ಸ್ಕ್ವೇರ್ಡ್ ಬೈ 49. ಬಿಸಿ ಈಸ್ ಈಕ್ವಲ್ ಟು 5 ಇಂಟು 14 ಬೈ 7 ಅಂದರೆ 10 ಸೆಂಟಿಮೀಟರ್. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ತ್ರಿಭುಜ ಎಬಿಸಿಯ ಪಾದ ಬಿಸಿಗೆ XY ಅನ್ನು ಸಮಾಂತರವಾಗಿ ಎಳೆದಿದೆ. ತ್ರಿಭುಜ AXY ನ ವಿಸ್ತೀರ್ಣ ಈಷ್ಟು ತ್ರಾಪಿಜ್ಯ XBCY ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 4:5 ಗೆ ಸಮವಾಗಿದ್ದರೆ AX ಈಷ್ಟು XB ಇಸ್ ಈಕ್ವಲ್ ಟು 2:1 ಎಂದು ತೋರಿಸಿ. ಪರಿಹಾರ: ತ್ರಿಭುಜ ABC ಮತ್ತು ತ್ರಿಭುಜ AXY ಗಳಲ್ಲಿ ಕೋನ BAC ಇಸ್ ಈಕ್ವಲ್ ಟು ಕೋನ XAY ಸಾಮಾನ್ಯ ಕೋನ, ಕೋನ ABC ಇಸ್ ಈಕ್ವಲ್ ಟು ಕೋನ AXY ಅನುರೂಪ ಕೋನಗಳು. ಅದೇ ರೀತಿ ಕೋನ ACB ಇಸ್ ಈಕ್ವಲ್ ಟು ಕೋನ AYX ಅನುರೂಪ ಕೋನಗಳು. ಆದುದರಿಂದ ತ್ರಿಭುಜ ABC ಮತ್ತು ತ್ರಿಭುಜ AXY ಗಳು ಸಮರೂಪ ತ್ರಿಭುಜಗಳಾಗಿವೆ. ತ್ರಿಭುಜ AXY ನ ವಿಸ್ತೀರ್ಣ ಇಷ್ಟು ತ್ರಾಪಿಜ್ಯ XBCY ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 4:5. ತ್ರಿಭುಜ AXY ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 4x. ತ್ರಾಪಿಜ್ಯ XBCY ದ ವಿಸ್ತೀರ್ಣ ಇಸ್ ಈಕ್ವಲ್ ಟು 5x. ತ್ರಿಭುಜ ABC ವಿಸ್ತೀರ್ಣ ಇಸ್ ಈಕ್ವಲ್ ಟು 4x ಪ್ಲಸ್ 5x ಅಂದರೆ 9x. ತ್ರಿಭುಜ AXY ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ABC ವಿಸ್ತೀರ್ಣ ಇಸ್ ಈಕ್ವಲ್ ಟು AX ಸ್ಕ್ವೇರ್ಡ್ ಬೈ AB ಸ್ಕ್ವೇರ್ಡ್ ಅಂದರೆ 4x ಬೈ 9x ಅಂದರೆ 4/9. AX ಬೈ AB ಇಸ್ ಈಕ್ವಲ್ ಟು 4/9 ವರ್ಗಮೂಲ. AX ಬೈ AB ಇಸ್ ಈಕ್ವಲ್ ಟು 2/3. AX by AX plus XB is equal to 2/3. 3AX is equal to 2 into AX plus XB. 3AX is equal to 2AX plus 2XB. AX is equal to 2XB. AX by XB is equal to 2/1 ಅಥವಾ AX ಈಷ್ಟು XB is equal to 2:1. ತ್ರಿಭುಜ ABCಯಲ್ಲಿ BE ACಗೆ ಲಂಬವಾಗಿದೆ ಮತ್ತು CF ABಗೆ ಲಂಬವಾಗಿದೆ. ತ್ರಿಭುಜ BE ಮತ್ತು CF O ನಲ್ಲಿ ಛೇದಿಸಿದರೆ ತ್ರಿಭುಜ BOF ನ ವಿಸ್ತೀರ್ಣ ಬೈ ತ್ರಿಭುಜ COE ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BF ಸ್ಕ್ವೇರ್ಡ್ ಬೈ CE ಸ್ಕ್ವೇರ್ಡ್ ಎಂದು ತೋರಿಸಿ. ಪರಿಹಾರ: ತ್ರಿಭುಜ BOF ಮತ್ತು ತ್ರಿಭುಜ COE ಗಳಲ್ಲಿ ಕೋನ BFO ಇಸ್ ಈಕ್ವಲ್ ಟು ಕೋನ CEO ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ BOF ಇಸ್ ಈಕ್ವಲ್ ಟು ಕೋನ COE ಶೃಂಗಾಭಿಮುಖ ಕೋನಗಳು. ಕೋನ FBO ಇಸ್ ಈಕ್ವಲ್ ಟು ಕೋನ ECO ಉಳಿದ ಕೋನಗಳು. ಆದುದರಿಂದ ತ್ರಿಭುಜ BOF ತ್ರಿಭುಜ COE ಸಮರೂಪ ಕೋನಗಳಾಗಿವೆ. ಆದುದರಿಂದ ತ್ರಿಭುಜ BOF ನ ವಿಸ್ತೀರ್ಣ ಬೈ ತ್ರಿಭುಜ COE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು BF ಸ್ಕ್ವೇರ್ಡ್ ಬೈ CE ಸ್ಕ್ವೇರ್ಡ್.